ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ರಾಜ್ಯ ಬಿಜೆಪಿಯಲ್ಲಿ ಈಗ ಎಲ್ಲವೂ ಡಬಲ್ ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗಿದೆ. ನಾಯಕತ್ವ ಡಬಲ್, ಹೋರಾಟ ಡಬಲ್, ಬಣಗಳು ಡಬಲ್, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಈ ಡಬಲ್ಗಳ ಸಂಖ್ಯೆಯೇ ಡಬಲ್ ಆಗ್ತಾ ಹೋಗುತ್ತೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಎರಡೆರಡ್ಲಿ ಎಷ್ಟು? ಬಹುಶಃ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಇಂಥದ್ದೊಂದು ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದ್ರೆ ಅದಕ್ಕೆ ನೇರ ಕಾರಣ ಅವರದ್ದೇ ಪಕ್ಷದ ನಾಯಕತ್ವ. ಒಬ್ಬರು ಮೂಡಾ ವಿಚಾರದಲ್ಲಿ ಪಾದಯಾತ್ರೆ ಶುರು ಮಾಡಿದರೆ ಮತ್ತೊಬ್ಬರು ವಾಲ್ಮೀಕಿ ವಿಚಾರದಲ್ಲಿ ಪಾದಯಾತ್ರೆ ಘೋಷಣೆ ಮಾಡಿದರು. ಒಬ್ಬರು ವಕ್ಫ್ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಮಾಡಿದರೆ ಮತ್ತೊಬ್ಬರು ರಾಜ್ಯವ್ಯಾಪಿ ಧರಣಿಗೆ ಕರೆ ಕೊಟ್ಟರು. ಒಬ್ಬರು ವಕ್ಫ್ ವಿಚಾರದಲ್ಲಿ ಜನಜಾಗೃತಿ ಹೆಸರಿನಲ್ಲಿ ಪ್ರವಾಸವನ್ನು ಆರಂಭಿಸಿದರೆ ಮತ್ತೊಬ್ಬರು 3 ಟೀಮ್ ಮಾಡಿಕೊಂಡು ಪ್ರವಾಸ ಘೋಷಿಸಿದರು. ಹೀಗೆ ಎಲ್ಲವೂ ಕೂಡ ಎರಡೆರಡು. ಇದು ಬಿಜೆಪಿಗೆ ಡಬಲ್ ಶಕ್ತಿಯನ್ನು ಕೊಡಿಸುವ ಪ್ರಯತ್ನವೋ ಅಥವಾ ಡಬಲ್ ಡೋರ್ ಫಿಕ್ಸ್ ಮಾಡಿದ್ದರ ಪರಿಣಾಮವೋ ಎನ್ನುವ ಪ್ರಶ್ನೆ ಮೂಡುವಂಥದ್ದು ಸಹಜ. ರಾಜಕೀಯದಲ್ಲಿ ಯಾವತ್ತೂ 2+2 4 ಆಗೋದಿಲ್ಲ. ಅದು 3 ಆಗ್ಬೋದು, ಅದು 13 ಆಗ್ಬೋದು. ಈಗ ಬಿಜೆಪಿಯಲ್ಲಿ ಎರಡೆರಡ್ಲಿ ಎಷ್ಟು ಎಂಬ ಪ್ರಶ್ನೆಗೆ ತಕ್ಷಣಕ್ಕೆ ಉತ್ತರ ಸಿಗುವಂಥ ಸ್ವಲ್ಪ ಕಷ್ಟ ಇದೆ. ಆದರೆ ಈ ಎರಡೆರಡ್ಲಿ ಆಟದಿಂದಾಗಿ ಹೇಗೆಲ್ಲ ತಂತ್ರ ಪ್ರತಿತಂತ್ರ, ಒಬ್ಬರನ್ನು ಹಣಿಯೋದಕ್ಕೆ ಮತ್ತೊಬ್ಬರು ಏನೆಲ್ಲ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಂದು ವಿಸ್ತಾರವಾದಂತಹ ವರದಿಯ ಮೂಲಕ ಇವತ್ತಿನ ಪಂಚಾಯತಿಯಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ಪಂಚಾಯತಿ ಎರಡನೇ ಸುದ್ದಿ ಇರುವಂಥದ್ದು ನುಡಿದಂತೆ ನಡೆದವರ ಬಂದಾಗಷ್ಟೇ ಗೃಹಲಕ್ಷ್ಮಿ. ಈ ಕಥೆಯನ್ನು ಕೇಳಬೇಕು. ಯಾಕಂದರೆ 2023 ಆಗಸ್ಟ್ 15ರಂದು ಭಾರತದ ತ್ರಿವರ್ಣ ಧ್ವಜಸ್ತಂಭದಲ್ಲಿ ಆರೋಹಣ ಮಾಡಿ ಅರಳುತ್ತಾ ಇದ್ದಂತೆಯೇ ಪಟಪಟಾ ಅಂತ ರಾಜ್ಯದ ಎಲ್ಲ ಮನೆಗಳ ಯಜಮಾನಿಯರ ಅಕೌಂಟ್ಗಳಿಗೆ ದುಡ್ಡು ಬಂದು ಬೀಳುತ್ತೆ. ಈ ರೀತಿಯಾಗಿ ಭರವಸೆ ಕೊಟ್ಟಂಥವ್ರು ಕಾಂಗ್ರೆಸ್ ನಾಯಕರೇ, ಬೇರೆನ್ಯಾರು ಕೊಟ್ಟಿದ್ದಲ್ಲ. ರಾಜ್ಯದಲ್ಲೇ ಇದನ್ನು ಹೇಳಿದ್ದು. ಆಗಸ್ಟ್ 15ನೇ ತಾರೀಕಿಗೆ ಅವರು ಹಾಕದಿದ್ರು. ಅದೇ ವಾರದಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಲಾಂಚ್ ಕೂಡ ಆಗಿತ್ತು. ನಂತರ ಅಕೌಂಟ್ಗಳಿಗೆ ಹಣ ಬರೋಕ್ಕೆ ಶುರುವಾಯಿತು. ಆದರೆ ಅದ್ಯಾಕೋ ಈ ಗೃಹಲಕ್ಷ್ಮಿ ಹೆಜ್ಜೆ ಮೇಲೊಂದು ಹೆಜ್ಜೆ ನಿಕ್ಕುತ್ತಾ ಭಾಳ ನಿಧಾನಕ್ಕೆ ಮನೆಗಳಿಗೆ ಬರ್ತಾ ಇದ್ದಾಳೆ. ತಿಂಗಳು ಬರೋದಕ್ಕೆ ಲೇಟ್ ಮಾಡ್ತಾ ಇದ್ದಾಳೆ. ಈಗ ಗೃಹಲಕ್ಷ್ಮಿಯ ನಡಿಗೆಯನ್ನು ತನ್ನ ರಿಮೋಟ್ ಕಂಟ್ರೋಲ್ ಮೂಲಕ ಮತ್ತಷ್ಟು ಸ್ಲೋ ಮಾಡಿಸ್ತಾ ಇದ್ದಾರೆ ಲಕ್ಷ್ಮಿ. ಯಾಕಂದರೆ ಪ್ರತಿ ತಿಂಗಳು ಸಂಬಳ ಬರುತ್ತಾ ಅನ್ನುವಂಥ ಪ್ರಶ್ನೆನ ಕೇಳೋದ್ರ ಮೂಲಕ ಪ್ರತಿ ತಿಂಗಳು ಇನ್ನು ಗೃಹಲಕ್ಷ್ಮಿಗಾಗಿ ಕಾಯಬೇಡ್ರಪ್ಪ ಅಂತೇಳಿ ಸೂಚ್ಯವಾಗಿ ಹೇಳಿದ್ದಾರೆ. ಹಾಗಿದ್ರೆ ಈ ದುಡ್ಡು ಬರೋದು ಯಾವಾಗ? ಈಗ ಸರ್ಕಾರಕ್ಕೆ ಆಗಿರುವಂಥ ಕಷ್ಟ ಏನು, ನಷ್ಟ ಏನು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ವಿವರಿಸ್ತೀರಿ. ಬಂದಾಗಷ್ಟೇ ಗೃಹಲಕ್ಷ್ಮಿ ಅನ್ನುವಂಥದ್ದು ಈಗ ಗೃಹಲಕ್ಷ್ಮಿಗೆ ಇಟ್ಟಿರುವಂಥ ಹೊಸ ಹೆಸರು, ಹೊಸ ನಾಮಕರಣವನ್ನು ಮಾಡಬೇಕಾಗತ್ತೆ. ಬಂದಾಗಷ್ಟೇ ಗೃಹಲಕ್ಷ್ಮಿ ಅಂತೇಳಿ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದರೆ ಅದು ಪ್ರತಿ ತಿಂಗಳು ಮನೆ ಯಜಮಾನಿಗೆ ಹಾಕಬೇಕಾಗಿದ್ದಂಥ ಹಣ ಆಗಿತ್ತು. ಆದರೆ ಈಗ ಅದು ಬಂದಾಗಷ್ಟೇ ಆಗ್ತಾ ಇದೆ ಅಂತ ಹೇಳುವಂಥದ್ದು ವ್ಯತ್ಯಾಸ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಭಾಳ ಮುಖ್ಯವಾಗಿ ಎರಡೆರಡ್ಲಿ ಎಷ್ಟು ಅಂತೇಳಿ. ಈಗ ಸದ್ಯ ಯತ್ನಾಳರು ಡೆಲ್ಲಿಲಿ ಹೋಗಿದ್ದಾರೆ, ಉಳಿದ ನಾಯಕರು ಬೆಂಗಳೂರಿನಲ್ಲಿದ್ದಾರೆ. ನಾಳೆಯಿಂದ ಪ್ರವಾಸ ಬೇರೆ ಶುರು ಮಾಡ್ತಾರೆ. ಎರಡನೇ ಪ್ರವಾಸ ವಕ್ಫ್ ವಿಚಾರದಲ್ಲಿ ಅದೇ ಊರುಗಳಲ್ಲಿ ಎರಡನೇ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಯಾವ ಊರುಗಳಿಗೆ ಯತ್ನಾಳ್ ಹೋಗಿರೋ ಅದೇ ಊರುಗಳಿಗೆ ವಿಜೇಂದ್ರ ಅವರು ಹೋಗ್ತಾರೆ. ಹೀಗೆ ಡಬಲ್ ಎಲ್ಲವೂ ಕೂಡ ಡಬಲ್ ಆಗ್ತಾ ಇದೆ. ಆ ಡಬಲ್ ಸ್ಟೋರಿಯನ್ನು ನಿಮಗೆ ತೋರಿಸ್ತೀನಿ. ಒಡೆದ ಮನೆಯಾಗಿರುವ ಬಿಜೆಪಿಯಲ್ಲೀಗ ಕಚ್ಚಾಟಗಳು ಜೋರಾಗ್ತಿವೆ. ಹೋರಾಟ, ವಾಗ್ದಾಳಿ, ಸಭೆ, ಸಮಾರಂಭಗಳ ಬಳಿಕ ಇದೀಗ ಪತ್ರ ಸಮರದಲ್ಲೂ 2 ಗುಂಪುಗಳ ನಡುವೆ ಪೈಪೋಟಿಯೇ ಸಾಗಿದೆ. ಅಧಿಕೃತ ಬಿಜೆಪಿ ಬೆಂಗಳೂರಿನಲ್ಲಿ, ರೆಬೆಲ್ಸ್ ಬಿಜೆಪಿ ಬೆಳಗಾವಿ, ದೆಹಲಿ, ಹೀಗೆ ಒಂದೇ ಬಿಜೆಪಿಯಲ್ಲಿ ಇದೀಗ ಎರಡೆರಡು ಕದನಗಳಿಗೆ ವೇದಿಕೆಯಾಗಿದೆ. ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬಿಜೆಪಿಯ ಸಂಘಟನಾ ಸಭೆ ಮಾಡುತ್ತಿದ್ದರೆ, ದೆಹಲಿಯಲ್ಲಿ ಯತ್ನಾಳ್ ಟೀಮ್ ದೂರು ನೀಡಲು ವೇದಿಕೆ ಸಜ್ಜು ಮಾಡಿಕೊಂಡಿತ್ತು. ಮೊದಲು ದೆಹಲಿಗೆ ಯತ್ನಾಳ್ ಒಬ್ಬರೇ ಹೋಗಿದ್ರು. ಇಂದು ಬಂಡಾಯ ಬಣದ ಸಂಗಾತಿಗಳು ಯತ್ನಾಳ್ ಜೊತೆಗೂಡಿದ್ದಾರೆ. ವಕ್ಫ್ ಹೋರಾಟದ ವರದಿಯನ್ನ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ಗೆ ನೀಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದಾದ ಬಳಿಕ ಹೈಕಮಾಂಡ್ ವರಿಷ್ಠರನ್ನು ಭೇಟಿ ಮಾಡುವ ಪ್ಲಾನ್ ಇದೆ. ಆದರೆ ಯಾರ ಭೇಟಿ ಯಾವಾಗ ಅನ್ನೋದೇ ಸಸ್ಪೆನ್ಸ್. ಹೀಗಿರುವಾಗಲೇ ದಿಲ್ಲಿಯಲ್ಲಿ ಯತ್ನಾಳ್ ಜೊತೆಗಿರುವ ಬಿಪಿ ಹರೀಶ್ ವಿರುದ್ಧ ವಿಜಯೇಂದ್ರ ಸಿಟ್ಟಾದ್ರು. ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿರುವವರ ವಿರುದ್ಧವೂ ಕ್ರಮ ಆಗಲಿ ಎಂಬ ಮಾತಿಗೆ ವಿಜಯೇಂದ್ರ ಟಾಂಗ್ ಕೊಟ್ಟರು. ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ, ವಿಜಯೇಂದ್ರ ಅವರ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ
ಕಾಂಗ್ರೆಸ್ ನಾಯಕರ ಜೊತೆ ಒಳ ಒಪ್ಪಂದದ ಬಗ್ಗೆ ಅವರಿಗೆ ನೀವು ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೀತದೆ. ವಿಜಯೇಂದ್ರರನ್ನು ತಕ್ಷಣ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆದು ಹಿರಿಯ ಗೌರವಾನ್ವಿತ ನಾಯಕರಿಗೆ ಅಧ್ಯಕ್ಷರನ್ನು ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಹರೀಶ್ ಹೆಸರು ಮುಂದೆ ಏನಿದೆ, ಬಿ ಪಿ ಇದೆ. ಸ್ವಲ್ಪ ಅವರು ಸಹನೆನ ಕಳ್ಕೊಳ್ತಾರೆ ಅವಾಗ ಅದೇನಾರು ಇರಲಿ. ಅವರು ಕೂಡ ನಮ್ಮ ಶಾಸಕರಿದ್ದಾರೆ, 2ನೇ ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಇನ್ನು ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ, ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ದೆಹಲಿಯಲ್ಲಿರುವ ಯತ್ನಾಳ್ ನಾಳೆ 11:30ಕ್ಕೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷ ಅವಿನಾಶ್ ರೈ ಖನ್ನಾ ಭೇಟಿಯಾಗಲಿದ್ದಾರೆ. ಪಕ್ಷದ ಶಿಸ್ತು ಸಮಿತಿ ಮೊನ್ನೆ ಕೊಟ್ಟಿರುವ ನೋಟಿಸ್ಗೆ ಖುದ್ದು ಹಾಜರಾಗಿಯೇ ವಿವರವಾದ ಉತ್ತರವನ್ನ ಯತ್ನಾಳ್ ನೀಡುವ ಸಾಧ್ಯತೆ ಇದೆ. ನಾಳೆ 11:30 ಕರೆದಾರೆ ಅವರು. ಬಸ್ಸಿನ ಹೊಂಟಾರ ಒಬ್ಬರು ನಾವೆಲ್ಲ ಹೋಗಲ್ಲ. ನಾಳೆ 11:30 ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರೇ ಪಾಠಕ್ ಅವರು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ, ಅವರೇ ಕರೆದಾರೆ. ಅದೇಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಮುಗಿತಿದ್ದ ಅದಕ್ಕಿಂತ ಮೊದಲಲ್ಲಿ ನಾವು ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖ ಕೇಳ್ತೇವೆ. ಹೀಗೆ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೇಳಿತು ಎಂಬಂತೆ ಕೇಸರಿ ಟೀಮ್ನಲ್ಲಿ ಸದ್ಯ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗೇಳುತ್ತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತಿದ್ದಾರೆ ಎಂದು ವಿಜಯೇಂದ್ರ ಟೀಮ್ ಆರೋಪಿಸಿದ್ರೆ, ಡಿಕೆ ಶಿವಕುಮಾರ್ ಜೊತೆ ವಿಜಯೇಂದ್ರ ಹೊಂದಾಣಿಕೆ ಇದೆ ಅಂತಿದೆ ಯತ್ನಾಳ್ ಟೀಮ್. ಯತ್ನಾಳ್ರಿಂದ ಪಕ್ಷದ ಸಂಘಟನೆ ಬಲವರ್ಧನೆ ಕಷ್ಟ ಆಗ್ತಿದೆ ಅಂದ್ರೆ ವಿಜಯೇಂದ್ರ ಸರ್ಕಾರದ ವಿರುದ್ಧ ಆಕ್ರಮಣಕಾರಿ ಹೋರಾಟ ಮಾಡ್ತಿಲ್ಲ ಎಂಬ ಆರೋಪ ಯತ್ನಾಳ್ ಟೀಮ್ದು. ಯಡಿಯೂರಪ್ಪ ಅವರನ್ನ ಅವಮಾನಿಸಲಾಗುತ್ತಿದೆ ಅಂದ್ರೆ ಉಪಚುನಾವಣೆ ಸೋಲಿಗೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರೇ ಕಾರಣ ಅನ್ನೋದು ಯತ್ನಾಳ್ ಟೀಮ್ ವಾದ. ಯತ್ನಾಳ್ ನಡೆಯನ್ನ ಕಾರ್ಯಕರ್ತರು ಸಹಿಸೋದಿಲ್ಲ ಎಂಬ ಆರೋಪಕ್ಕೆ ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರ ಮಾಡುತ್ತಿದ್ದಾರೆ ಅನ್ನೋದು ಯತ್ನಾಳ್ ಟೀಮ್ ವಾದ. ವಿಜಯೇಂದ್ರ ಕೆಳಗಿಳಿಸಲು ಷಡ್ಯಂತ್ರ ಆಗ್ತಿದೆ ಎಂಬ ಆರೋಪಕ್ಕೆ ಹಿರಿಯರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡಲಾಗುತ್ತಿದೆ ಅಂತಿದೆ ಯತ್ನಾಳ್ ಟೀಮ್. ಯತ್ನಾಳ್ರಿಂದಲೇ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಸೋಲು ಎಂಬ ಆರೋಪಕ್ಕೆ ವಿಜಯೇಂದ್ರ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳಿಂದಲೇ ಸೋಲು ಅನ್ನೋದು ಯತ್ನಾಳ್ ಟೀಮ್ ವಾದ. ಯತ್ನಾಳ್ ಹೇಳಿಕೆಗಳು ಕಾಂಗ್ರೆಸ್ಗೆ ಅಸ್ತ್ರ ಆಗಿವೆ ಅಂತಿದೆ ವಿಜಯೇಂದ್ರ ಟೀಮ್. ಅದಕ್ಕೆ ಯಡಿಯೂರಪ್ಪ ವಿಜಯೇಂದ್ರ ಆಪ್ತರಿಗೆ ಮಾತ್ರ ಪಕ್ಷದಲ್ಲಿ ಆದ್ಯತೆ ನೀಡಲಾಗುತ್ತಿದೆ ಎಂಬ ಆರೋಪ ಮಾಡಲಾಗ್ತಿದೆ. ಯತ್ನಾಳ್ ವಿರುದ್ಧ ಕೂಡಲೇ ಶಿಸ್ತು ಕ್ರಮ ಆಗಬೇಕು ಅಂದ್ರೆ ವಿಜಯೇಂದ್ರ ಅಧಿಕಾರಕ್ಕೆ ಬ್ರೇಕ್ ಹಾಕಿ ರಾಜ್ಯಾಧ್ಯಕ್ಷರನ್ನು ಕೂಡಲೇ ಬದಲಾವಣೆ ಮಾಡಿ ಅಂತಿದೆ ಯತ್ನಾಳ್ ಟೀಮ್. ಇನ್ನು ಮೊನ್ನೆಯಷ್ಟೇ ಕಾಂಗ್ರೆಸ್ನಲ್ಲಿ ಒಂದು ಅನಾಮಧೇಯ ಪತ್ರ ದೊಡ್ಡ ಸದ್ದು ಮಾಡಿತ್ತು. ಈಗ ಬಿಜೆಪಿಯಲ್ಲೂ ಅದೇ ನಡೆಯುತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿ ವಿರುದ್ಧವೇ ಪತ್ರ ರವಾನೆಯಾಗಿದೆ. ಇದರಿಂದಾಗಿ ಅನಾಮಧೇಯ ಪತ್ರ ವರ್ಸಸ್ ಅಧಿಕೃತ ಪತ್ರಗಳ ಹೆಸರಿನಲ್ಲೂ ಪಾಲಿಟಿಕ್ಸ್ ಜೋರಾಗಿದೆ. ವಿಜಯೇಂದ್ರ ವಿರುದ್ಧ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಬಿಎಲ್ ಸಂತೋಷ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದು ಕೆಳಮಟ್ಟದ ಬಿಜೆಪಿ ಸದಸ್ಯರ ಗುಂಪು ಎಂದು ಹೇಳಿಕೊಂಡಿರುವ ಪತ್ರ ವೈರಲ್ ಆಗಿದೆ. ಅದೇ ಟೈಮ್ನಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಬಿಜೆಪಿಯ ಹಲವು ಜಿಲ್ಲಾಧ್ಯಕ್ಷರು ಇಂದಿನ ಸಭೆಯಲ್ಲಿ ತರುಣ್ ಚುಗ್ಗೆ ಮನವಿ ಸಲ್ಲಿಸಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಒಳ ಒಪ್ಪಂದದಿಂದಲೇ ಬೈ ಎಲೆಕ್ಷನ್ನಲ್ಲಿ ಸೋಲುವಂತಿದೆ ಅನಾಮಧೇಯ ಪತ್ರ. ಅದಕ್ಕೆ ಟಕ್ಕರ್ ಕೊಟ್ಟಿರುವ ಬಿಜೆಪಿ ಜಿಲ್ಲಾಧ್ಯಕ್ಷರುಗಳು ವಿಜಯೇಂದ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ತಿದೆ ಎಂದಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜೊತೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಒಪ್ಪಂದ ಆಗಿದೆ ಎಂಬ ಆರೋಪಕ್ಕೆ ಯತ್ನಾಳ್ ಟೀಮ್ನ ಟೀಕೆ ಆರೋಪಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತಿದೆ. ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯರನ್ನ ಕಟ್ಟಿಹಾಕಲು ಸಾಧ್ಯವಾಗಿಲ್ಲ. ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ರಕ್ಷಣೆ ಮಾಡಿದ್ದಕ್ಕೆ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ರಕ್ಷಣೆ ಆಗ್ತಿದೆ ಎಂಬ ಆರೋಪಕ್ಕೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಕೆಟ್ಟ ಸಂದೇಶ ರವಾನೆಯಾಗುತ್ತೆ ಅಂತಿದೆ ಅಧಿಕೃತ ಪತ್ರ. ವಿಜಯೇಂದ್ರ ಮತ್ತು ಡಿಕೆ ಶಿವಕುಮಾರ್ ನಡುವೆ ವ್ಯಾಪಾರ ಹಿತಾಸಕ್ತಿಗಳಿವೆ. ಆರ್ ಅಶೋಕ್ ವ್ಯವಹಾರಗಳಿಗೂ ಡಿಕೆ ಶಿವಕುಮಾರ್ ಸಹಕಾರವಿದೆ ಎಂದ್ರೆ ಇಂಥ ಹೇಳಿಕೆಗಳಿಂದ ಕಾರ್ಯಕರ್ತರಲ್ಲೂ ನಿರುತ್ಸಾಹ ಮೂಡಲಿದೆ. ಪಕ್ಷದ ಹಿತದೃಷ್ಟಿಯಿಂದ ಯತ್ನಾಳ್ ವಿರುದ್ಧ ಕ್ರಮ ಆಗಲೇಬೇಕು ಅಂತಿದೆ ಅಧಿಕೃತ ಪತ್ರ. ಕಾರ್ಯಕರ್ತರ ಹಿತರಕ್ಷಣೆಗಾಗಿ ಬದಲಾವಣೆಗಳನ್ನು ತರುವ ಅಗತ್ಯವಿದೆ ಎಂಬ ಮನವಿಗೆ ಯತ್ನಾಳ್ ಹೊರಗಿಟ್ಟರೆ ಪಕ್ಷ ಸಂಘಟನೆ ಸುಸೂತ್ರ ಎಂಬ ಮನವಿ ನೀಡಲಾಗಿದೆ. ಇದರ ನಡುವೆ ಪಕ್ಷದ ಕಚೇರಿಯಲ್ಲಿ ನಡೆದ ಸಂಘಟನೆ ಸಭೆಯಲ್ಲೂ ಬಿಜೆಪಿಯೊಳಗಿನ ಬಣಬಡಿದಾಟದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಮಾಜಿ ಸಿಎಂ ಡಿವಿ ಸದಾನಂದಗೌಡ.
ಭ್ರಷ್ಟಾಚಾರ ಹಗರಣಗಳನ್ನ ಕಾಂಗ್ರೆಸ್ ಚಿನ್ನದ ಬಟ್ಟಲಿನಲ್ಲಿ ನೀಡುತ್ತಿದೆ. ಆದರೆ ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟಿನ ಹೋರಾಟವಿಲ್ಲ. ಗುಂಪುಗಳ ನಡುವೆ ಜಗಳ ಆಗ್ತಿದೆ. ಒಳಜಗಳಗಳಿಗೆ ಕಡಿವಾಣ ಹಾಕದೇ ಹೋದಲ್ಲಿ ಪಕ್ಷದ ಏಳಿಗೆ ಎಂದಿಗೂ ಸಾಧ್ಯವಿಲ್ಲ ಎಂದು ದೂರಿದ್ರು ಸದಾನಂದ ಗೌಡ. ಆ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಬೇಡ, ಡಿಸೆಂಬರ್ 7ರ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡೋಣ ಎಂದ್ರು ಚುಗ್ ಮಾತಿಗೆ ಮೌನವಾಗೇ ತಲೆಯಾಡಿಸಿದ್ರು ಯಡಿಯೂರಪ್ಪ. ಹೀಗೆ ಬಣ ರಾಜಕೀಯ ಒಳಜಗಳ ನಡೆಯುತ್ತಿರುವಾಗಲೇ ಬಿಜೆಪಿಯ ಅಧಿಕೃತ ವಕ್ಫ್ ಹೋರಾಟ ನಾಳೆಯಿಂದ ಆರಂಭವಾಗಲಿದೆ. ಯತ್ನಾಳ್ ಟೀಮ್ ವಕ್ಫ್ ವಿರುದ್ಧ ಪ್ರವಾಸ ಶುರು ಮಾಡಿದ್ದ ಬೀದರ್ ಜಿಲ್ಲೆಯಿಂದಲೇ ವಿಜೇಂದ್ರ ಟೀಮ್ನ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಚಾಲನೆ ಸಿಗಲಿದೆ. ಯತ್ನಾಳ್ ಟೀಮ್ ಹೇಗೆ ಹೋರಾಟ ಮಾಡಿತ್ತೋ, ಯಾವ ಊರಿನಲ್ಲಿ ಸಂವಾದ ಮಾಡಿತ್ತೋ, ಯಾವ ಊರಿನ ರೈತರ ಅಹವಾಲು ಸ್ವೀಕಾರ ಮಾಡಿತ್ತೋ, ಅದೇ ಊರಲ್ಲೇ ಅದೇ ದಾಟಿಯಲ್ಲೇ ವಿಜೇಂದ್ರ ಟೀಮ್ ನಾಳೆ ಸಂಚಾರ ಮಾಡಲಿದೆ. ಬೆಳಿಗ್ಗೆ 9:30ಕ್ಕೆ ಬೀದರ್ಗೆ ಬರಲಿದ್ದಾರೆ ವಿಜಯೇಂದ್ರ. ಬೀದರ್ನ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ವಕ್ಫ್ ಹೋರಾಟಕ್ಕೆ ಚಾಲನೆ ನೀಡಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ರೈತರು ಮತ್ತು ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಗಾಂಧಿಗಂಜ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಬೀದರ್ ತಾಲೂಕಿನ ಚಟನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ರೈತರೊಂದಿಗೆ ಸಂವಾದ ಮಾಡಲಿದ್ದಾರೆ. ನಂತರ ಮಧ್ಯಾಹ್ನ 2 ಗಂಟೆಗೆ ಬೀದರ್ನಿಂದ ಹುಮ್ನಾಬಾದ್ ಮಾರ್ಗವಾಗಿ ಕಲಬುರಗಿಗೆ ಹೊರಡಲಿದೆ ವಿಜಯೇಂದ್ರ ಟೀಮ್. ಹೀಗೆ ಬಿಜೆಪಿ ಎಂಬ ಒಂದು ಮನೆಗೆ 2 ಬಾಗಿಲು ಮಾಡಿಕೊಂಡಿರುವ ಕಮಲ ನಾಯಕರ ಹೋರಾಟವೂ ಈಗ ಡಬಲ್ ಹಾದಿಯಲ್ಲೇ ಸಾಗ್ತಿದೆ. ಇದರಿಂದಾಗಿ ಬಿಜೆಪಿಯ ಕಾರ್ಯಕರ್ತರು ಯಾವ ನಾಯಕ ಬಂದ್ರೆ ಜೈ ಅನ್ನಬೇಕು, ಯಾವ ನಾಯಕ ಬಂದ್ರೆ ಸುಮ್ಮನೆ ಕೂರಬೇಕು ಎಂದು ಗೊತ್ತಾಗದ ಸ್ಥಿತಿಯಲ್ಲಿ ಗೊಂದಲಕ್ಕೆ ಒಳಗಾಗಿದ್ದಾರೆ. ಈ ಎಲ್ಲದರ ಬಗ್ಗೆ ಡಿಸೆಂಬರ್ 7ರಂದು ನಡೆಯಲಿರುವ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತದಂತೆ. ಆದರೆ ಒಡೆದ ಮನಸ್ಸುಗಳು ಅಷ್ಟು ಸುಲಭವಾಗಿ ಕೂಡಿಕೊಳ್ಳುತ್ತವಾ ಅಥವಾ ಅದು ಹೊಸ ನಾಯಕತ್ವಕ್ಕೆ ದಾರಿ ಮಾಡಿಕೊಡುತ್ತದಾ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2 ದೋಣಿಗಳಲ್ಲಿ ಯಾರು ಕೂಡ ಏಕಕಾಲದಲ್ಲಿ ಪ್ರಯಾಣಿಸೋದಕ್ಕೆ ಆಗೋದಿಲ್ಲ. ಅದು ಪಕ್ಷವೇ ಆಗಿರಲಿ ಅಥವಾ ವ್ಯಕ್ತಿನೇ ಆಗಿರಲಿ, ಅದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ರಾಜ್ಯ ಬಿಜೆಪಿಯವರು 2 ದೋಣಿಗಳಿಗೆ ಹುಟ್ಟು ಹಾಕ್ತಾ ಇದ್ದಾರೆ. ಇದು ಯಾರನ್ನ ಯಾವ ಸ್ವರೂಪದಲ್ಲಿ ಗುರಿ ತಲುಪಿಸುತ್ತೆ ಗೊತ್ತಿಲ್ಲ. ಆದರೆ ವಕ್ಫ್ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಒಂದು ಕಡೆ ಯತ್ನಾಳ್ರ ಹೋರಾಟ ಒಂದು ರೀತಿಯಲ್ಲಿ ಸಾಗಿದರೆ, ಮತ್ತೊಂದು ಕಡೆಯಲ್ಲಿ ಈಗ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕೂಡ ಹೋರಾಟ ಶುರುವಾಗ್ತಿದೆ. ಅವರು ಮಾಡ್ತಾರೆ ಅಂತೇಳಿ ಇವರು ಹೋರಾಟ ಮಾಡ್ತಿರೋ, ಅಥವಾ ಇವರೇ ಹೋರಾಟ ಮಾಡ್ಬೋದು ಅಂತೇಳಿ ಅದಕ್ಕಿಂತ ಮುಂಚಿತವಾಗಿ ನಾವು ಹೋರಾಟ ಮಾಡಬೇಕು ಅನ್ನೋ ರೀತಿಯಲ್ಲಿ ಮತ್ತೊಬ್ಬರು ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಒಟ್ಟಲ್ಲಿ ಬಿ ಜೆ ಪಿಯಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ನೋಡ್ತಾ ಇದ್ದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಆಡ್ತಾ ಇರುವಂತಹ ಮಾತುಗಳು, ಒಬ್ಬ ಶಾಸಕ ರಾಜ್ಯಾಧ್ಯಕ್ಷರನ್ನು ಬದಲಿಸಬೇಕು ಅಂತ ಆಗ್ರಹಿಸ್ತಾ ಇರುವಂತಹ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಹೋದಾಗ ಸಹಜವಾಗಿದೆ ಬಿ ಜೆ ಪಿಯ ಅನೇಕ ವಿಚಾರಗಳು ಅಸಹಜ ಮಟ್ಟದಲ್ಲಿ ಇದ್ದಾವೆ ಅನ್ನುವಂಥದ್ದು ಗೋಚರ ಆಗುತ್ತೆ. ಹೀಗಾಗಿಯೇ ಪಕ್ಷ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ ಬಿ ಜೆ ಪಿಯ ವಿಚಾರದಲ್ಲಿ. ಇನ್ನು 2ನೇ ಸುದ್ದಿಯನ್ನು ನಿಮಗೆ ಹೇಳ್ತೀನಿ, ಬಂದಾಗಷ್ಟೇ ಗೃಹಲಕ್ಷ್ಮಿ. ಯಾಕಂದರೆ ಪ್ರತಿ ತಿಂಗಳು ಬರಬೇಕಾಗಿದ್ದಂಥ ಗೃಹಲಕ್ಷ್ಮಿ ಮೆಲ್ಲನೆ ನಿಧಾನಕ್ಕೆ ಬರೋದಕ್ಕೆ ಶುರು ಮಾಡೋದಾಗ್ಲೇ ಒಂದು ಅನುಮಾನ ಇತ್ತು, ಇದು ತಿಂಗಳು ಬರೋ ಗೃಹಲಕ್ಷ್ಮಿ ಅಲ್ಲ ಅಂತೇಳಿ. ಈಗ ಅದನ್ನು ನಿಮ್ಮ ಸಂಬಳ ತಿಂಗಳು ಬರುತ್ತಾ ಅಂತ ಕೇಳೋದ್ರ ಮೂಲಕವಾಗಿ ಇದು ಕೂಡ ಬರೋ ಹಣ ಅಲ್ಲ ತಿಂಗಳು ಅನ್ನೋ ರೀತಿಯಲ್ಲಿ ಸಚಿವೆ ಮಾತನಾಡಿದ್ದಾರೆ. ಅದರ ಬಗ್ಗೆ ವಿವರವನ್ನು ನಿಮಗೆ ನೀಡ್ತೀನಿ. ಚಿಕ್ಕ ಬ್ರೇಕ್ ನಂತರ. ಪಂಚ ಗ್ಯಾರಂಟಿಗಳನ್ನು ಕೊಟ್ಟಂತಹ ಕಾಂಗ್ರೆಸ್ನವರು ಈ ಗ್ಯಾರಂಟಿಗಳನ್ನು ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದರು. ಅದರಲ್ಲಿ ಬಹಳ ದೊಡ್ಡದಾದಂಥ ಸ್ಕೀಮ್ ಮತ್ತು ಬಹಳ ಆಕರ್ಷಕವಾಗಿದ್ದಂಥ ಸ್ಕೀಮ್ ಅಂತ ಹೇಳಿದರೆ ಅದು ಗೃಹಲಕ್ಷ್ಮಿ ಯೋಜನೆ. 2,000 ರೂಪಾಯಿಯನ್ನು ನೇರವಾಗಿ ಪ್ರತಿ ಮನೆ ಯಜಮಾನಿಗೆ ಅಂತ ಹೇಳಿದರು ಘೋಷಣೆನ ಮಾಡುವಾಗ. ಸಣ್ಣ ಒಂದು ಷರತ್ತನ್ನು ಮುಂದೆ ಹಾಕಿದ್ರು, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಯಾರು GST ಪೇಯರ್ಸ್ ಇದ್ದಾರೆ, ಇಂಥವ್ರುಗಳಿಗೆ ಇಲ್ಲ, ಉಳಿದವ್ರಿಗೆಲ್ಲ ಕೊಡ್ತೀವಿ. ಅದರಲ್ಲಿ APL BPL ಅನ್ನೋದು ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲ ಮನೆಯವ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ಕೊಂಡು ಹೇಳಿದರು. ಅದರ ಪ್ರಕಾರ 1.1 ಕೋಟಿ 20 ಲಕ್ಷ ಕುಟುಂಬಗಳು ಅಂತ ಅವರು ಲೆಕ್ಕ ಹೇಳ್ತಾ ಇದ್ದಾರೆ. ಅದರಲ್ಲಿ ಲೆಕ್ಕ ಹೆಚ್ಚು ಕಡಿಮೆ ಆಚೆ ಈಚೆ ಆಗ್ತಾನೆ ಇದೆ, ವೇರಿಯೇಷನ್ಸ್ ಅಂತೂ ಇದ್ದೇ ಇದ್ದಾವೆ. ಅದೇನೇ ಇದ್ದರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಣ್ಮಕ್ಳಿಗೆ ಕೊಡ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಹಣ ಬರುತ್ತೆ ನೋಡಿ. ಒಂದು ಮನೆಗೆ 2,000 ರೂಪಾಯಿ ಬಂದರೆ 10 ಮನೆಗೆ ಎಷ್ಟು ರೂಪಾಯಿ ಬರುತ್ತೆ ಅನ್ನುವಂಥ ಲೆಕ್ಕವನ್ನು ಇಟ್ಕೊಂಡು 100 ಮನೆಗಾದಾಗ 2 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಇದೆಲ್ಲವೂ ಕೂಡ ಹೌದು, ಎಲ್ಲವೂ ಕೂಡ ನಿಜವೇ. ಆದರೆ ಪ್ರತಿ ತಿಂಗಳು ಬರುತ್ತಾ ಅನ್ನುವಂಥ ಪ್ರಶ್ನೆ ಕೇಳಿದಾಗ ನಿಮಗೆ ಪ್ರತಿ ತಿಂಗಳು ಸಂಬಳ ಬರುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಖುದ್ದು ಸಚಿವರೇ ಕೇಳಿದ್ರು. ಏನಾಗಬೇಡ, ಇಲ್ಲಿ ಬಂದಾಗಷ್ಟೇ ಗೃಹಲಕ್ಷ್ಮಿ ಅನ್ನುವಂಥದ್ದನ್ನು ನಾವು ಒಪ್ಕೋಬೇಕಾಗತ್ತೆ. ಯಾಕಂದರೆ ರಾಜ್ಯ ಗೃಹಲಕ್ಷ್ಮಿಯವರಿಗೆ ಇದು ಶಾಕಿಂಗ್ ನ್ಯೂಸ್.
ನಿಜಕ್ಕೂ ಕೂಡ. ಯಾಕಂದರೆ ಈ ಗ್ಯಾರಂಟಿಗಳು ಬಂದ ನಂತರ ಈ ಗ್ಯಾರಂಟಿಗಳಿಗೆ ಒಂದಿಷ್ಟು ವರ್ಷ ಸಮಯ ಕಳೆದಾಗ, ಒಂದಿಷ್ಟು ತಿಂಗಳು ಕಳೆದಾಗ ಹೌದು ಇದು ಪ್ರತಿ ತಿಂಗಳು ಬರುತ್ತೆ ಅಂತ ನಿರೀಕ್ಷೆ ಇರುತ್ತೆ. ಸಹಜ, ಮನುಷ್ಯನ ಸಹಜವಾಗಿರುವಂಥದ್ದು ಏನಂದರೆ ತಿಂಗಳು ಸಂಬಳ ಬರೋನಿಗೆ ಸಂಬಳ ಬರದೇ ಇದ್ದಾಗ ಟೆನ್ಷನ್ ಶುರುವಾಗುತ್ತೆ. ಹಾಗೆಯೇ ಈ ಹಣವೂ ಕೂಡ ಅಷ್ಟೇ ತಿಂಗಳು ಬಂದಾಗ ಹೌದು ಬರುತ್ತೆ, ಖಾತ್ರಿ ಇದೆ ಅಂತೇಳಿ ಆಗುತ್ತೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಈಗ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಗೃಹಲಕ್ಷ್ಮಿ ಹಣದ ಭರವಸೆಯನ್ನು ನೀಡಿತ್ತು ನಮ್ಮ ಸರ್ಕಾರ ಕೊಟ್ಟಿದ್ದಂತಹ ಭರವಸೆ ಇದು, ಕಾಂಗ್ರೆಸ್ ಅವರು ಕೊಟ್ಟಿದ್ದಂತಹ ಭರವಸೆ ಇದು. ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿದರು, ಬಂದಾಗಷ್ಟೇ ಅಂತ ಹೇಳಿರಲಿಲ್ಲ. ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರೋದು ಡೌಟು. ಯಾಕೆ ಈ ಡೌಟು ಅಂತ ಹೇಳಿದರೆ ನಾವು ಕ್ರಿಯೇಟ್ ಮಾಡ್ತಿರೋ ಡೌಟ್ ಅಲ್ಲ, ಇದು ಖುದ್ದು ಸಚಿವೆಯವರೇ ಕ್ರಿಯೇಟ್ ಮಾಡಿರುವಂತಹ ಡೌಟು. ಯಾಕೆಂದರೆ ಅವರ ಮಾತುಗಳನ್ನು ಕೇಳಿದಾಗ ಯಾವ ಕಾರಣಕ್ಕಾಗಿ ದುಡ್ಡು ಬಂದಿಲ್ಲ ಅಂತ ಕೇಳಿದರೆ ನಿಮಗೆ ಪ್ರತಿ ತಿಂಗಳು ಬರುತ್ತಾ ಅಂತ ಕೇಳ್ತಿದ್ದಾರೆ. ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರುವಂಥದ್ದು ಡೌಟ್ ಆಗಿದೆ. ಮತ್ತು ವಿಶೇಷವಾಗಿ ಪ್ರತಿ ತಿಂಗಳ ಬದಲು ಸರ್ಕಾರ ಹಾಕಿದಾಗ ಮಾತ್ರ ದುಡ್ಡು ಅಂತ ಹೇಳುವಂಥ ಸ್ಥಿತಿಗೆ ಆಲ್ರೆಡಿ ಇದು ಅನುಭವಕ್ಕೆ ಬಂದಿದೆ. ನಮ್ಮಲ್ಲಿ ಅನೇಕ ಮಹಿಳೆಯರ ಗಮನಕ್ಕೆ ಇದು ಬಂದಿರುತ್ತೆ, ಅನೇಕ ಗೃಹಲಕ್ಷ್ಮಿಯರ ಗಮನಕ್ಕೆ ಇದು ಬಂದಿರುತ್ತೆ. ಮೇ ತಿಂಗಳ ನಂತರ ಸ್ವಲ್ಪ ನಿಧಾನಕ್ಕೆ 2 ತಿಂಗಳು ಬಿಟ್ಟು ಈ ರೀತಿಯಾಗಿ ಹಣ ಬಂದಿರುವಂಥದ್ದು ಇದೆ. ಈಗ ಇದನ್ನು ಖಾತ್ರಿ ಪಡಿಸ್ತಾ ಇದ್ದಾರೆ. ವ್ಯತ್ಯಾಸ ಏನಂತಂದರೆ ಇನ್ನು ಮುಂದೆ ಇದು ನಾರ್ಮಲ್ ಅಂತೇಳಿ, ನೀವು ಹೀಗಾಗಿ ಪ್ರತಿ ತಿಂಗಳು ಕಾಯಬೇಡಿ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿನಿಂದಲೇ ಶುರುವಾಗಿರುವಂಥದ್ದು ಈ ಅನುಮಾನ. ಈ ಎಲ್ಲ ಅನುಮಾನಗಳ ಮೂಲ ಯಾರು ಅಂತ ಹೇಳಿದರೆ ಯಾವುದೇ ಬೇರೆ ಯಾರು ಅಲ್ಲ, ಸಚಿವೆಯವರೇ ಹೇಳಿರುವಂತಹ ಮಾತೇ ಈ ಅನುಮಾನವನ್ನು ಹುಟ್ಟಿಸಿರುವಂಥದ್ದು. ಅವರೇ ಕ್ಲಾರಿಫೈ ಮಾಡಬೇಕು ವೆದರ್ ಅವರು ಹೇಳಿರುವಂಥದ್ದು ಅದೇ ರೀತಿಯಲ್ಲಿ ಹೌದಾ ಅಲ್ಲ ಅಂತೇಳಿ ಅವರೇ ಕ್ಲಾರಿಫೈ ಮಾಡಬೇಕು. ಸರ್ಕಾರಿ ನೌಕರರ ಸಂಬಳದ ರೀತಿಯಲ್ಲಿನೇ ಗೃಹಲಕ್ಷ್ಮಿ ಲೇಟ್ ಆಗುತ್ತಾ? ಯಾಕಂದರೆ ಅವರೇ ಹೇಳೋ ಪ್ರಕಾರ ನಮ್ಮ ಸರ್ಕಾರಿ ನೌಕರರಿಗೇ ಪ್ರತಿ ತಿಂಗಳು ನಾವು ಸಂಬಳ ಹಾಕ್ತಿಲ್ಲ, ಇನ್ನು ಗೃಹಲಕ್ಷ್ಮಿ ಹಣ ಹಾಕೋಕ್ಕಾಗುತ್ತಾ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳು ಸರ್ಕಾರ ಹಣ ಹಾಕ್ತಾ ಇಲ್ಲ ಅಂತ ಹೇಳಿದರೆ ಯಾವುದೇ ಸರ್ಕಾರದ ಬಂಡವಾಳ ಖಾಲಿ ಆಗ್ತಾ ಇದೆ ಅಂತೇಳಿ, ಅಂದರೆ ಅವರ ಬೊಕ್ಕಸ ಖಾಲಿ ಆಗ್ತಿದೆ ಅನ್ನುವಂಥದ್ದರ ಸೂಚಕ ಆಗಿರುತ್ತೆ ಪ್ರತಿ ತಿಂಗಳು ದುಡ್ಡು ಹಾಕದಿರೋದಕ್ಕೆ. ಒಂದಿಷ್ಟು ತಾಂತ್ರಿಕ ಕಾರಣಗಳನ್ನು ಹೊರತುಪಡಿಸಿದರೆ ಪ್ರತಿ ತಿಂಗಳು ದುಡ್ಡು ಹಾಕಲೇಬೇಕು, ಅದು ಸರ್ಕಾರದ ಜವಾಬ್ದಾರಿ. ಒಂದು ಜವಾಬ್ದಾರಿಯುತ ಸರ್ಕಾರ ಈ ತಿಂಗಳಲ್ಲ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಯಾವುದೇ ಬ್ಯಾಂಕ್ಗಳವರು EMIಗೆ ಕಾಯ್ತಾ ಕೂರೋದಿಲ್ಲ, ಮುಂದಿನ ತಿಂಗಳು ಬಂದಾಗ ಕಟ್ತೀವಿ, ಸಿಬಿಲ್ ಸ್ಕೋರ್ ಅಂತೇಳೆಲ್ಲ ಇರುತ್ತೆ, ಇವೆಲ್ಲವೂ ಕೂಡ ಅಪ್ಲೈ ಆಗುತ್ತೆ. ಆದರೆ ಸರ್ಕಾರಿ ನೌಕರಿಗೆ ಲೇಟ್ ಆದಂಗೆ ಲೇಟು ಅನ್ನೋ ರೀತಿಯಲ್ಲಿ ಮಾತಾಡೋದಿದೆಯಲ್ಲ, ಇದು ಉಡಾಫೆ ಅಂತ ಹೇಳಬೇಕಾಗುತ್ತೆ. ಇದಕ್ಕಿರುವಂಥ ಪದ ಪ್ರತಿ ತಿಂಗಳು ಹಣ ಹಾಕೋಕೆ ಆಗಲ್ಲ ಅನ್ನುವಂಥ ರೀತಿಯಲ್ಲೇ ಸಚಿವೆ ಲಕ್ಷ್ಮಿಯವರು ಮಾತನಾಡಿದ್ದಾರೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತನ್ನೇ ನಂಬೋದಾದರೆ ಇನ್ನು ಮುಂದೆ ಬಂದಾಗಷ್ಟೇ ಗೃಹಲಕ್ಷ್ಮಿ ಅನ್ನುವಂಥದ್ದನ್ನು ಖಾತ್ರಿಪಡಿಸಿದ್ದಾರೆ. ಲಕ್ಷ್ಮಿಯವರ ಮಾತನ್ನು ನಿಮಗೆ ಕೇಳಿಸ್ತೀನಿ. ಈ ತಿಂಗಳು ಬರಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾ 500 ಫೋನ್ ಕಾಲ್ಗೆ ಇಲ್ಲ ಅಮ್ಮ, ನಾವು ಕೊಟ್ಟ ನಾವು ವಚನ ಭ್ರಷ್ಟರಲ್ಲ, ನಾವು ವಚನವನ್ನ ಇಟ್ಕೊಳ್ತೀವಿ, ಕೊಡ್ತೀವಿ ಅಂತ ನಾನು ಹೇಳಿ. ಈಗ ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ, ಪ್ರತಿ ತಿಂಗಳು 1ನೇ ತಾರೀಕು ಕರೆಕ್ಟ್. ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೊಮ್ಮೆ 2 ತಿಂಗಳಿಗೊಮ್ಮೆ. ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ, ಕೊಡೋದಿಲ್ಲ. ತಮಗೂ ಎಲ್ಲ ಗೊತ್ತಿದೆ, ಯಾಕೆ ನನ್ನ ಬಾಯಿಂದ ಯಾಕೆ ಏನ್ ಕರೆಕ್ಟ್ ಇದು ಇವತ್ತಿಂದಲ್ಲ, ಇದು ನಾನು ಈ ಸರ್ಕಾರದ ಹೇಳ್ತಾ ಇಲ್ಲ. 2 ತಿಂಗಳನ್ನು ಒಮ್ಮೊಮ್ಮೆ ಕೊಡೋದಿಲ್ಲ, ಇದೆಲ್ಲ ನಿಮಗೂ ಎಲ್ಲ ಗೊತ್ತಿದೆ. 1 ತಿಂಗಳು 30 ದಿನ ಕೆಲಸ ಮಾಡಿದ್ರೆ, ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಹಾಕ್ತೀವಿ. ಹಾಗೆ ಈ ತಿಂಗಳನ್ನ ನಾವು ಮುಂದಿನ ತಿಂಗಳು ಕೊಡ್ತೀವಿ. ಹೀಗೆ ಸಚಿವೆ ಯಾವುದನ್ನೂ ಹೇಳಕ್ಕೆ ಹೋಗಿ, ಇನ್ಯಾವುದನ್ನೂ ಮಾತನಾಡೋಕ್ಕೆ ಹೋಗಿ, ಮತ್ತಿನ್ಯಾವುದನ್ನೂ ಹೋಲಿಕೆ ಮಾಡೋದಕ್ಕೆ ಹೋಗಿ, ಕೊನೆಗೆ ನಾವು ಈ ತಿಂಗಳಿಂದ ಮುಂದಿನ ತಿಂಗಳು 1 ರಿಂದ 5 ಅನ್ನೋ ರೀತಿಯಲ್ಲಿ ಕನ್ಕ್ಲೂಡ್ ಮಾಡಿದ್ದಾರೆ. ಆದರೆ ಇಲ್ಲಿ ಸಹಜವಾಗಿಯೇ ಅನುಮಾನ ಬರುವಂಥದ್ದು ಏನಂತ ಹೇಳಿದ್ರೆ, ಇವರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯನ್ನು ಹಾಕೋಕ್ಕೆ ಆಗೋದಿಲ್ವಾ ಅಂತ ಹೇಳುವಂಥದ್ದು. ಈಗ ಈ ಕಷ್ಟ ಇವರಿಗೆ ಮೊದಲೇ ಗೊತ್ತಿರಲಿಲ್ವಾ ಅಂತೇಳಿ. ಯಾಕಂದರೆ ಈ ಹಣ ಹೊಂದಿಸಬೇಕು, ಪ್ರತಿ ತಿಂಗಳು ಹಾಕಬೇಕು, ಇಷ್ಟು ದೊಡ್ಡ ಅಮೌಂಟ್ ಇದು. ಯಾಕಂದರೆ ಪ್ರತಿ ತಿಂಗಳು ಆಲ್ಮೋಸ್ಟ್ 2,000 ಕೋಟಿಗಿಂತ ಹೆಚ್ಚು ಹಣ ಇದಕ್ಕೆ ಸರ್ಕಾರ ತನ್ನ ಬೊಕ್ಕಸದಿಂದ ರಿಲೀಸ್ ಮಾಡಬೇಕಾಗುತ್ತೆ. 2,000 ರೂಪಾಯಿ ಒಬ್ಬರಿಗೆ ಹಾಕೋದು ಅಂತ ಹೇಳಿದರೆ, ನುಡಿದಂತೆ ನಡೆದಿದ್ದೇವೆ ಅಂದರೆ ಇದೇನಾ? ಅಂದರೆ ನುಡಿದಂತೆ ನಡೆಯೋದು ಅಂತ ಹೇಳಿದರೆ ಏನು? ಕೊಟ್ಟ ಮಾತಿನಂತೆ ಯಥಾಪ್ರಕಾರವಾಗಿ ನಡಿಬೇಕು. ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಸರ್ಕಾರ ಅಂತ ಆಗುತ್ತೆ. ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿದಾಗ ಇದೇನಾ? ಯಾವಾಗ ಕೊಟ್ಟರೆ ಬಂದಾಗಷ್ಟೇ ಗೃಹಲಕ್ಷ್ಮಿ ಅನ್ನುವಂಥದ್ದು ನುಡಿದಂತೆ ನಡೆಯುವಂಥ ಲಕ್ಷಣನ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸರ್ಕಾರ ಕೊಡ್ತಾ ಇಲ್ಲ ಅಂತ ಯಾರೂ ಹೇಳೋದಿಲ್ಲ, ಅಥವಾ ಕೊಡೋದೇ ಇಲ್ಲ ಅಂತ ಕೂಡ ನಾವು ಹೇಳ್ತಾ ಇಲ್ಲ. ಸಚಿವೆಯವರು ಮಾತನ್ನು ಕೇಳಿದ್ರೆ ಕೊಡೋದೇ ಇಲ್ಲ ಅಂತ ಅವ್ರು ಹೇಳ್ತಿಲ್ಲ, ಆದರೆ ಬಂದಾಗಷ್ಟೇ ಅಂತ ಹೇಳ್ತಿದ್ದಾರೆ.
ದುಡ್ಡು ಹೊಂದಿಸೋದು ಕಷ್ಟ ಅಂತ ಈಗ ಗೊತ್ತಾಯ್ತಾ ಹಾಗಾದರೆ ಸಚಿವರಿಗೆ ಅಂತ ಹೇಳಿ. ಯಾಕಂದರೆ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಣ ಹೊಂದಿಸಬೇಕಾಗಿದೆ. ಆಲ್ರೆಡಿ ಇದು ಜುಲೈ ತಿಂಗಳಲ್ಲಿ ಹಿಂಗಾಗಿದೆ, ಆಗಸ್ಟ್ ತಿಂಗಳಲ್ಲೂ ಕೂಡ ಹಿಂಗೆ ತಡವಾಗಿ ಬರೋದಕ್ಕೆ ಶುರುವಾಗಿದೆ, 1 ತಿಂಗಳ ನಂತರ ಬರೋದಕ್ಕೆ ಶುರುವಾಗಿದೆ, ಇವೆಲ್ಲವೂ ಕೂಡ ಆಗಿದೆ. ಗೃಹಲಕ್ಷ್ಮಿಯಿಂದ ಸರ್ಕಾರದ ಮೇಲೆ ಹೊರೆ ಬೀಳ್ತಾ ಇದೆಯೇ, ಸರ್ಕಾರಕ್ಕೆ ಬಹಳಷ್ಟು ಹೊರೆ ಆಗ್ತಾ ಇದೆಯಾ ಈ ಒಂದು ಯೋಜನೆಯಿಂದ ಅನ್ನುವಂಥ ಅನುಮಾನ ಸಹಜವಾಗಿಯೇ ಬರುತ್ತೆ. ಅವರು ಹೇಳ್ತಾ ಇದ್ರು ಈ ಸರ್ಕಾರ ಅಂತೇಳೆಲ್ಲ ಹಿಂದಿನ ಸರ್ಕಾರಗಳಲ್ಲಿ ಅದೇ ಹೇಳ್ತಾ ಇರೋದು, ಯಾವುದೇ ಸರ್ಕಾರಗಳಲ್ಲೇ ಆಗಲಿ ನೀವು ಸರ್ಕಾರಿ ನೌಕರರ ಸಂಬಳವನ್ನು ಪ್ರತಿ ತಿಂಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನಂತಂದರೆ ನಿಮ್ಮ ಸರ್ಕಾರದ ಬೊಕ್ಕಸದಲ್ಲಿ ಅದಕ್ಕೆ ಬೇಕಷ್ಟು ಹಣ ಕೂಡ್ತಾ ಇಲ್ಲ, ಕ್ರೋಢೀಕರಣ ಆಗ್ತಾ ಇಲ್ಲ. ಕ್ರೋಢೀಕರಣ ಆದರೆ ನೀವು ಇಮಿಡಿಯೇಟಾಗಿ ರಿಲೀಸ್ ಮಾಡ್ತೀರಿ ಅಂತೇಳಿ. ವಾರ್ಷಿಕ 28,608.40 ಕೋಟಿ ರೂಪಾಯಿ ಎಲ್ಲಿಂದ ತರ್ತೀರಿ ಅನ್ನುವಂಥ ಪ್ರಶ್ನೆ. ಬಜೆಟಲ್ಲಿ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ ತಕ್ಷಣ ಆಗೋದಿಲ್ಲ. ಬಜೆಟ್ನಲ್ಲಿ ಮೀಸಲಿಟ್ಟಿರುವಂಥದ್ದು ಮುಂದಿನ 1 ವರ್ಷದಲ್ಲಿ ಇಷ್ಟು ಮೀಸಲಿಟ್ಟಿದ್ದೀವಿ ಅಂತ ಹೇಳೋದು, ಆದರೆ ಅಷ್ಟು ಹಣ ಬರಬೇಕಲ್ಲ. ಆ ಹಣ ಎಲ್ಲಿಂದ ಬರುತ್ತಿದೆ ಹಾಗಾದರೆ? ಬರ್ತಾ ಇಲ್ವಾ ನಿಮಗೆ? ಗೃಹಲಕ್ಷ್ಮಿ ದುಡ್ಡನ್ನೇ ನೆಚ್ಚಿಕೊಂಡಂಥವರ ಪಾಡೇನೆ. ಯಾಕಂದರೆ ನೀವು ಒಮ್ಮೆ ಕೊಡೋದಕ್ಕೆ ಶುರು ಮಾಡಿದಾಗ ಯಾರದೇ ವ್ಯಕ್ತಿಗೆ ಸಂಬಳ 10,000 ಇದ್ದದನ್ನು 12,000 ರೂಪಾಯಿ ಮಾಡಿದ ತಕ್ಷಣ ಕೂಡ ಆ 12,000ಕ್ಕೆ ಬೇಕಾಗಿರೋ ಕಮಿಟ್ಮೆಂಟ್ ಶುರು ಆಗುತ್ತೆ. ಇದು ಯಾವುದೇ ವ್ಯಕ್ತಿಗಳ ಹತ್ರ ಹೋಗಿ ಕೇಳಿದ್ರು ಕೂಡ ಅದು ಅಭ್ಯಾಸ ಇದ್ದೇ ಇರುತ್ತೆ. ಹಾಗೆಯೇ 2,000 ರೂಪಾಯಿಗೆ ಕಮಿಟ್ಮೆಂಟ್ ಶುರುವಾಗಿರುತ್ತೆ. ಯಾವುದೋ ಒಂದು ಚೀಟಿ ಕಟ್ತಾ ಇರ್ತಾರೆ ಅಥವಾ ಇನ್ಯಾವುದೋ ಒಂದು EMI ಪ್ಲಾನ್ ಮಾಡಿರ್ತಾರೆ. ಒಂದು ಫ್ರಿಜ್ ಖರೀದಿಸಿದ್ದನ್ನು ನೀವು ಹೇಳ್ಕೊಂಡು ಹೌದು ಖುಷಿ ಪಡ್ತೀವಿ, ಸರ್ಕಾರದವ್ರು ಖುಷಿ ಪಡ್ತಾರೆ, ನೋಡಿ ಫ್ರಿಜ್ ಖರೀದಿಸಿದ್ದೇನೆ, ಆದರೆ ಅದಕ್ಕೆ EMI ಕಟ್ತಾ ಇದ್ದರೆ ಅದರ 2,000 ರೂಪಾಯಿಯಲ್ಲಿಂದ ಹೊಂದಿಸಬೇಕು. ತಿಂಗಳು ಹಣ ಹಾಕದೆ ಇರುವಂಥದ್ದು ಸರ್ಕಾರದಲ್ಲಿ ದುಡ್ಡಿಲ್ಲ ಎಂಬುದಕ್ಕೆ ಸಾಕ್ಷ್ಯನ ಹಾಗಾದರೆ ಅನ್ನುವಂಥದ್ದೇ ಅಂತಿಮವಾಗಿ ಇಲ್ಲಿ ಮೂಡುವಂತಹ ಪ್ರಶ್ನೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.